ಗೈಸ್, ವೆಲ್ಕಮ್ ಬ್ಯಾಕ್. ಇವಾಗ ನಾವು ನಮ್ಮ KCET ರ್ಯಾಂಕ್ ಪ್ರಿಡಿಕ್ಷನ್ 2025 ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಸ್ಪೆಷಲಿ ಫಾರ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಆ್ಯಂಡ್ ಆಸ್ಪಿರೆಂಟ್ಸ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ನೀವು ನಿಮ್ಮ ಎಕ್ಸ್ಪೆಕ್ಟೆಡ್ KCET 2025 ಮಾರ್ಕ್ಸ್ ಔಟ್ ಆಫ್ 0 to 180 ಆ್ಯಂಡ್ ಯೋರ್ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಮಾರ್ಕ್ಸ್ ಅಂದರೆ ಬೋರ್ಡ್ ಮಾರ್ಕ್ಸನ್ನು ಅಲ್ಲಿ ಟೈಪ್ ಮಾಡ್ಕೊಳ್ಬೇಕಾಗತ್ತೆ 1 by 1. ಗೊತ್ತಾಯ್ತಾ? ಸೊ ಇವಾಗ ಇಲ್ಲಿ ನಾವು ಔಟ್ ಆಫ್ 180 ನಿಮ್ಮ KCET ಮಾರ್ಕ್ಸ್ ಎಷ್ಟು ಬಂದಿದೆ ಅಂತ ನೀವು ಟೈಪ್ ಮಾಡ್ಕೋಬೇಕಾಗತ್ತೆ. ಇವಾಗ ನಾನೊಂದು ಇಮ್ಯಾಜಿನರಿ ಮಾರ್ಕ್ಸ್ ಅಂದರೆ 80 ಅಂತ ಟೈಪ್ ಮಾಡ್ಕೋತೀನಿ. ಆ್ಯಂಡ್ ಬೋರ್ಡ್ ಮಾರ್ಕ್ಸ್ ಔಟ್ ಆಫ್ 100 ಒಂದು ನಾನು 90 ಹಾಕ್ಕೊಡ್ತೀನಿ. ಆಮೇಲೆ ಕೆಮಿಸ್ಟ್ರಿಗೆ ನಾನು 85 ಹಾಕ್ಕೋತೀನಿ. ಆಮೇಲೆ ಮ್ಯಾಥಮ್ಯಾಟಿಕ್ಸಲ್ಲಿ ಆ ಒಂದು ಪರ್ಟಿಕ್ಯುಲರ್ ಸ್ಟೂಡೆಂಟ್ 93 ಸ್ಕೋರ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಇಲ್ಲಿ 50-50 ಕ್ಯಾಲ್ಕುಲೇಷನ್ ಆಗುತ್ತೆ. ಬಟ್ ಇಲ್ಲಿ ಅದಕ್ಕಿಂತ ಮುಂಚೆ ನೀವು ನಿಮ್ಮ ಹೆಸರು ಏನಿರುತ್ತೆ ಅದನ್ನು ಟೈಪ್ ಮಾಡ್ಕೋಬೇಕಾಗತ್ತೆ. ಆ ಸ್ಟೂಡೆಂಟ್ ಹೆಸರು ದಕ್ಷ ಅಂತ ಇಲ್ಲಿ ನಾನು ಟೈಪ್ ಮಾಡ್ಕೊಂಡಿದ್ದೀನಿ. ಸೊ ಫುಲ್ ನೇಮ್ ಬೇಕು ಅಂತ ಇಲ್ಲ, ಎಷ್ಟು ನಿಮ್ಮ ಇನಿಷಿಯಲ್ ಏನೆಲ್ಲ ಬೇಕಂತೆಲ್ಲ ನಿಮ್ಮ ಹೆಸರು ಬರೆದ್ರೆ ಸಾಕು. ಆಮೇಲೆ ಇನ್ಸ್ಟಿಟ್ಯೂಟ್, ನೀವು ಎಲ್ಲಿ ನಿಮ್ಮ PUC ಮಾಡಿದರೆ ಎಕ್ಸಲೆಂಟ್ ಕಾಲೇಜ್ ಅಂತ ಇರುತ್ತೆ, ಆ ಕಾಲೇಜಲ್ಲಿ ಮಾಡಿದರೆ ಅಂತ ಅಂದ್ಕೊಳ್ಳೋಣ. ಆಮೇಲೆ ನಿಮ್ಮ ಬೋರ್ಡ್ ಬ್ರ್ಯಾಂಚ್ ಯಾವುದು, ಬ್ರ್ಯಾಂಚಲ್ಲಿ ಇಲ್ಲಿ ಮ್ಯಾಥಮ್ಯಾಟಿಕ್ಸ್ ಅನ್ನೋ ಬ್ರ್ಯಾಂಚ್ ಇದೆ, ಅದನ್ನು ಬಯಾಲಜಿ ಅಂದರೆ ಬಯಾಲಜಿ, ಬಟ್ ಮ್ಯಾಥಮ್ಯಾಟಿಕ್ಸ್ ಬ್ರ್ಯಾಂಚ್ ಹಾಕೋಬೇಕಾಗತ್ತೆ. ಇವಾಗ 50% ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. 44.67% ಬೋರ್ಡ್ PCM ಆ್ಯಂಡ್ KCET 22.22. ಸೊ ಇರಿದ್ರೆ 67% ಆಗುತ್ತೆ. ಅಂದರೆ ಎಕ್ಸ್ಪೆಕ್ಟೆಡ್ ರ್ಯಾಂಕ್ 35,000 to 40,000 ಇದ್ರ ಒಳಗಡೆ. ಇದು 2024 ಇದು ಡಾಟಾ. 2023 ಡಾಟಾ ನೋಡಿದ್ರೆ 23,500 to 27,500, ಅಂದರೆ 30,000ದಿಂದ 40,000 ಒಳಗಡೆ ನಿಮ್ಮ ರ್ಯಾಂಕ್ ಬರುವಂಥ ಪ್ರೆಡಿಕ್ಷನ್ ಮಾಡಿದ್ದಾರೆ. ಸೊ ದಟ್ ಈಸ್ ಆಲ್ ಫಾರ್ ದ ವಿಡಿಯೋ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.